ದಶ್ಯ ಮತ್ತು ನಾಗ ಎರಡು ಹಿಪ್ಪೋಗೆ ಹುಟ್ಟಿರೋ ಒಂದು ಮರಿ ಹುಟ್ಟಿದೆ. ಎರಡು ಆರೋಗ್ಯ ತುಂಬ ಚೆನ್ನಾಗಿದೆ. ಫುಡ್ನ ಇನ್ಕ್ರೀಸ್ ಮಾಡಿದ್ದೀವಿ. ಅದ್ರ ಸಂತತಿನ ಇನ್ಕ್ರೀಸ್ ಮಾಡಬೇಕು ಮತ್ತು ಕನ್ಸರ್ವೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಝೂಗೆ ಬನ್ನಿ, ಹಿಪ್ಪೋ ಮರಿನ ನೀವೆಲ್ಲರೂ ನೋಡ್ಬೋದು. ಅಳಿವಿನಂಚಿನಲ್ಲಿರುವಂತಹ ವನ್ಯಜೀವಿಗಳ ರಕ್ಷಣೆಗಾಗಿ ಕೋಟ್ಯಾಂತರ ರುಗಳನ್ನ ಸರ್ಕಾರಗಳು ಖರ್ಚು ಮಾಡುತ್ತೆ ಮತ್ತು ಅವುಗಳ ರಕ್ಷಣೆಗೆ ವಿಶೇಷವಾದಂತಹ ಆಸಕ್ತಿಯನ್ನು ಕೂಡ ತೋರಿಸುತ್ತೆ. ಇನ್ನು ವನ್ಯಜೀವಿಗಳಲ್ಲಿ ಒಂದು ವಿಶೇಷವಾದಂತಹ ದೈತ್ಯಾಕಾರದ ನೀರಿನಲ್ಲೇ ಇರುವಂತಹ ನೀರಾನೆ ಅಥವಾ ನೀರು ಕುದುರೆ ಈಗ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ನಲ್ಲಿ ಪ್ರವಾಸಿಗರಿಗೊಂದು ಸಿಹಿ ಸುದ್ದಿ. ಇಲ್ಲಿರ್ತಕ್ಕಂಥ ದಶ್ಯ ಮತ್ತು ನಾಗನಿಗೆ ಈಗೊಂದು ಮರಿ ಜನಿಸಿದೆ, ಅದು ಆರೋಗ್ಯವಾಗಿದೆ. ಇದು ಪ್ರವಾಸಿಗರಿಗೆ ಮತ್ತು ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ನ ಎಲ್ಲ ಸಿಬ್ಬಂದಿಗೂ ಒಂದು ಸಂತಸದ ಸುದ್ದಿ. ಸಹಜವಾಗಿ ಹಿಪ್ಪೋ ಅಂದ್ರೆ ನೀರಾನೆ ಮರಿ ಹಾಕಿದಾಗ ಅತ್ಯಂತ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಆ ಒಂದು ಮರಿಯನ್ನೇ ಸಾಯಿಸುವಂತಹ ಹೆಚ್ಚು ಘಟನೆಗಳು ನಡೆದಿರೋದ್ರಿಂದ ಆ ಒಂದು ಅನುಭವದ ಆಧಾರದ ಮೇಲೆ ಈ ಬಾರಿ ಜನಿಸಿರುವಂತಹ ಮರಿಯನ್ನ ಅತ್ಯಂತ ಸುರಕ್ಷಿತವಾಗಿರಿಸಲಾಗಿದೆ ಮತ್ತು ಆ ಒಂದು ದಶಾ ಮೇಲೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಿಶೇಷವಾದ ನಿಗಾ ಇರಿಸಿದ್ದಾರೆ. ಈಗ ಈ ಪುಟ್ಟ ಮರಿ ಅಮ್ಮನೊಂದಿಗೆ ಒಂದಷ್ಟು ಹಾಲು ಕುಡಿತ ಕಾಲ ಕಳೀತಾ ಇದೆ. ಇದು ಪ್ರವಾಸಿಗರಿಗೆ ಯಾರಿಗೂ ಕೂಡ ವೀಕ್ಷಣೆಯ ಅವಕಾಶ ಇಲ್ಲ. ಕೆಲವೇ ದಿನಗಳಲ್ಲಿ ಪ್ರವಾಸಿಗರ ವೀಕ್ಷಣೆಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಲಾಗ್ತದೆ ಅಂತೇಳಿ ಅಧಿಕಾರಿಗಳು ತಿಳಿಸಿದರು. ಈಗ ಬಯಾಲಜಿಕಲ್ ಪಾರ್ಕ್ ನಲ್ಲಿ ಇದೊಂದು ಸಂತಸದ ಸುದ್ದಿಯೂ ಕೂಡ ಹೌದು. ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಹಿಪ್ಪೋಪೊಟಮಸ್ ಅಂತಂದ ತಕ್ಷಣ ನಮಗೆ ಅದು ನೀರಾನೆ ನೀರಿನಲ್ಲೇ ಇರುತ್ತೆ ಅಥವಾ ನೀರಾನೆ ಅಥವಾ ನೀರು ಕುದುರೆ ಅಂತ ಅದನ್ನ ನಾವು ಹೇಳ್ತೇವೆ. ಬನ್ನೇರುಘಟ್ಟದಲ್ಲಿ ಈಗಾಗಲೇ 4 ನೀರಾನೆಗಳಿದೆ. ಈಗ ನಾಗ ಮತ್ತು ದಶ್ಯನಿಗೆ ಜನಿಸಿರ್ತಕ್ಕಂಥ ಈ ಒಂದು ಪುಟ್ಟ ನೀರಾನೆ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಕೆಲವೇ ದಿನಗಳಲ್ಲಿ ಆ ಒಂದು ನೀರಾನೆ ಎಲ್ಲರಿಗೂ ಕೂಡ ಪ್ರದರ್ಶನಕ್ಕೆ ಸಿಗಲಿದೆ. ಈಗ ಆ ಒಂದು ನೀರಾನೆಯ ಆ ಒಂದು ಚಲನವಲನಗಳು ಮತ್ತು ದಶ್ಯ ಹೇಗಿದ್ದಾಳೆ ಅವಳನ್ನು ಕೂಡ ನೋಡಿ ಬರೋಣ ಬನ್ನಿ. ಈ ಹಿಂದೆ ಕೆಲ ತಿಂಗಳ ಹಿಂದೆ ಶಿವಮೊಗ್ಗದಲ್ಲಿ ನೀರಾನೆ ಒಂದು ಅನಾರೋಗ್ಯಕ್ಕೆ ಈಡಾಗಿದ್ದಂತ ಸಂದರ್ಭದಲ್ಲಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಸಕಲವಾರದ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಆ ಒಂದು ನೀರಾನೆಗೆ ಶುಶ್ರೂಷೆ ಮಾಡಲು ರಾತ್ರಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಅದೇ ನೀರಾನೆ ದಾಳಿ ನಡೆಸಿ ಆಕೆಯನ್ನ ಬಲಿ ಪಡೆದಿತ್ತು. ಈಗ ದಶ ಮತ್ತು ನಾಗನಿಗೆ ಜನಿಸಿರುವಂತಹ ಇದು ಹೆಣ್ಣು ನೀರಾನೆ ಆದ್ರೆ ಸಮೀಕ್ಷಾ ರೆಡ್ಡಿಯ ಹೆಸರನ್ನೇ ಹಿಡಲು ಈ ಹಿಂದೆ ಅರಣ್ಯ ಸಚಿವರಾಗಿದ್ದಂತಹ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ರು. ಅದು ಈಗ ಇದರ ಲಿಂಗ ಇನ್ನು ಗೊತ್ತಾಗಿಲ್ಲ. ಗೊತ್ತಾದ ನಂತರ ಅದನ್ನು ಹೇಳಲಾಗುವುದು. ಇದರ ಬಗ್ಗೆ ಇಲ್ಲಿನ ವೈದ್ಯರಾಗಿರ್ತಕ್ಕಂಥ ಮತ್ತು ಡೆಪ್ಯೂಟಿ ಡೈರೆಕ್ಟರ್ ಆಗಿರೋ ಅನುಷಾರ್ ಅವರು ವಿವರಿಸಿದ್ದು ಹೀಗೆ. ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ಗೆ ಖುಷಿಯಾಗಿರೋ ದಿನ. ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ದಶ್ಯ ಮತ್ತು ನಾಗ ಎರಡು ಹಿಪ್ಪೋಗೆ ಹುಟ್ಟಿರೋ ಒಂದು ಮರಿ ಹುಟ್ಟಿದೆ. ಅದು ಗಂಡು ಅಥವಾ ಹೆಣ್ಣು ಅನ್ನೋದು ನಮಗೆ ಇನ್ನೂ ಗೊತ್ತಿಲ್ಲ. ಸದ್ಯ ಅದು ತಾಯಿ ಜೊತೆಗೆ ಇದೆ. ಹಾಗೇ ಇದನ್ನು ಒಂದಷ್ಟು ದಿನದವರೆಗೂ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವು ಅದನ್ನು ಐಸೋಲೇಷನಲ್ಲಿ ಇಟ್ಟಿದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಯಾವಾಗ ನಮ್ಮ ಸೀನಿಯರ್ ಆಫೀಸರ್ಸ್ ಅದನ್ನು ಐಸೋಲೇಷನ್ನ ತೆಗಿಬೇಕು ಅಂತ ಅಂದ್ಕೊಳ್ತೀವಿ. ಅದಾದಮೇಲೆ ನಾವು ಹಿಪ್ಪೋ ಮರಿನ ನೀವೆಲ್ಲರೂ ನೋಡ್ಬೋದು. ಝೂಗೆ ಬನ್ನಿ, ಎಲ್ಲ ಅನಿಮಲ್ಸ್ನ ನೋಡಿ, ಹಾಗೆ ಹಿಪ್ಪೋ ಕೂಡ. ಎರಡು ಆರೋಗ್ಯ ತುಂಬ ಚೆನ್ನಾಗಿದೆ. ಫುಡ್ನ ಇನ್ಕ್ರೀಸ್ ಮಾಡಿದ್ದೀವಿ ದರ್ಶನ್ಗೆ. ಅದು ಪಾಪು ಹುಟ್ಟಿದಾಗಿಂದ ಅದು ಚೆನ್ನಾಗಿ ತಿಂತಾ ಇದೆ. ಫಸ್ಟ್ ಡೇಯಿಂದನೇ ಹುಟ್ಟಿದ್ದು ನೆಕ್ಸ್ಟ್ ಡೇದಿಂದನೇ ತುಂಬ ಚೆನ್ನಾಗಿ ತಿಂತಾ ಇದೆ. ಬಟ್ ಮಗು ಏನೂ ಊಟ ಮಾಡ್ತಾ ಇಲ್ಲ, ಹಾಲು ಕುಡಿತಾ ಇದೆ. ವೈದ್ಯಕೀಯ ತಂಡದಿಂದ ಯಾವ ಥರ ಫಾಲೋ ಅಪ್ ಆಗ್ತಿದೆ ಅಂತೇಳಿ ವೈದ್ಯಕೀಯ ಒಂದು 24/7 ಕ್ಯಾಮ್ರಾನೇ ಅಲ್ಲಿ ಹಾಕ್ಬಿಟ್ಟಿದ್ದೀವಿ ನಾವು. ಅದರಲ್ಲೂ ಮಾನಿಟರ್ ಮಾಡ್ತೀವಿ. ಹಾಗೆ ಇವರು ವೆಟನರಿ ಡಾಕ್ಟರ್ಸ್ ಡೈಲಿ ಹೋಗ್ತಾರೆ, ಡೈಲಿ ಚೆಕ್ ಮಾಡ್ತಾರೆ. ಆಮೇಲೆ ಅಲ್ಲಿ 24/7 ಅನಿಮಲ್ ಕೀಪರ್ಸ್ ಕೂಡ ಇದ್ದಾರೆ. ಹೌದು,
ಹೀಗೆ ನೀರಿನಲ್ಲೇ ಇರ್ತಕ್ಕಂಥ ಈ ಪುಟ್ಟ ಮರಿಯನ್ನ ನೋಡಿದ್ರೆ ಎಲ್ರಿಗೂ ಕೂಡ ಆಕರ್ಷಣೀಯವಾಗಿದೆ. ಈ ಒಂದು ಪುಟ್ಟ ಮರಿಯ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಓರ್ವ ಪ್ರವಾಸಿಗರು ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ತುಂಬ ಎಕ್ಸೈಟೆಡ್ ಅನಿಸುತ್ತೆ ಈ ಪ್ರಾಣಿಗಳನ್ನೆಲ್ಲ ನೋಡೋದು, ಮತ್ತು ಸಫಾರಿಯಲ್ಲೆಲ್ಲ ಬ್ಯೂಟಿಫುಲ್. ಆ್ಯಂಡ್ ಮೋರ್ ಓವರ್ ಇಲ್ಲಿ ಹಿಪ್ಪೋಪೊಟಮಸ್ ಇತ್ತು, ಅದು ಮರಿ ಹಾಕಿದೆ ಅಂತ ವಿಸಿಟರ್ಸ್ಗೆ ಅಲೋ ಮಾಡ್ತಾ ಇಲ್ಲ, ಇನ್ಫೆಕ್ಟ್ ಆಗುತ್ತೆ ಅದಕ್ಕೆ ಅಂತ. ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ವಿಟ್ನೆಸ್ ಮಾಡಬೇಕು, ಇದು ಚೆನ್ನಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಸಫಾರಿಲೂ ಕೂಡ ಅನಿಮಲ್ಸ್ ತುಂಬ ಕ್ಲೋಸ್ ಆಗಿ ಬರೋದಾಗಿರ್ಬೋದು. ಬಟರ್ಫ್ಲೈ ಪಾರ್ಕ್ ವಿಸಿಟ್ ಮಾಡಿದೆ ನಾನು. ಬಟರ್ಫ್ಲೈಸ್ ಎಲ್ಲ ಕನ್ಸರ್ವ್ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಕನ್ಸರ್ವ್ ಮಾಡಬೇಕು, ಇನ್ನೂ ಚೆನ್ನಾಗಿ ಐ ಥಿಂಕ್ ಬ್ರೀಡ್ಸ್ ಎಲ್ಲ ಇನ್ಕ್ರೀಸ್ ಮಾಡ್ಕೊಳ್ತಾ ಅದ್ರ ಸಂತತಿನ ಇನ್ಕ್ರೀಸ್ ಮಾಡಬೇಕು. ಮತ್ತು ಕನ್ಸರ್ವೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವೈ ಬಿಕಾಸ್ ನಾವಿವಾಗ ಕನ್ಸರ್ವ್ ಮಾಡಿಲ್ಲ ಅಂತ ಅಂದರೆ ಮುಂದಿನ ಪೀಳಿಗೆಗಳಿಗೆಲ್ಲ ನಾವು ಫೋಟೋ ಮೂಲಕ, ಯೂಟ್ಯೂಬ್ ಮೂಲಕ, ಇಲ್ಲಾಂದರೆ ಪಿಕ್ಚರ್ಸ್, ಬುಕ್ಸಲ್ಲಿ ಪಿಕ್ಚರ್ಸ್ ಮೂಲಕ ನಾವು ತೋರಿಸ್ಬೇಕಾಗುತ್ತೆ ಕಿಡ್ಸ್ಗೆ. ಅದೇ ನಾವೇನಾದರೂ ಕನ್ಸರ್ವ್ ಮಾಡ್ಕೊಳ್ತಾ ಅದ್ರ ಪ್ರಾಣಿಗಳ ಮೇಲಿರೋ ಪ್ರೀತಿನ ಹೆಚ್ಚು ಮಾಡ್ಕೊಳ್ತಾ ಅದಕ್ಕೆ ಕೇರ್ ಕನ್ಸರ್ನ್ ಇಟ್ಕೊಂಡು ಈ ಥರ ಅದ್ರದ್ದು ಬ್ರೀಡಿಂಗ್ ಜಾಸ್ತಿ ಮಾಡ್ತಾ ಪಾಪ್ಯುಲೇಷನ್ ಜಾಸ್ತಿ ಮಾಡಬೇಕು. ಸೊ ದಟ್ ವಿಸಿಟರ್ಸ್ ಕೂಡ ವಿಟ್ನೆಸ್ ಮಾಡ್ಬೋದು. ಆ್ಯಂಡ್ ನಾವು ಚಿಲ್ಡ್ರನ್ಸ್ ಮಕ್ಕಳನ್ನು ಕರ್ಕೊಂಡು ಬರ್ಬೋದು. ಆ್ಯಂಡ್ ರಿಫ್ರೆಶ್ಮೆಂಟ್ಗೆ ನಾವು ಬರೀ ಪೊಲ್ಯೂಷನ್ ಇರೋ ಅಂಥ ಪ್ಲೇಸಸ್ಸಲ್ಲೇ ಇರ್ತೀವಿ ಎವ್ರಿ ಟೈಮ್. ಬಟ್ ಇಲ್ಲಿ ಬಂದಾಗ ನೇಚರ್ ಅಂತ ಅನ್ನೋ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲೇ ಇರೋಣ ಸ್ವಲ್ಪ ಹೊತ್ತು ಜಾಸ್ತಿ. ವಾಟರ್, ಆನಿಮಲ್ಸ್, ಪ್ಲಾಂಟ್ಸ್, ಟ್ರೀಸ್ ಎಲ್ಲ ವಿಟ್ನೆಸ್ ಮಾಡ್ಬೋದು. ಸಫಾರಿ ಬೆಳಗ್ಗೆ ಹೊತ್ತು ಹೋದರೆ ಇನ್ನೂ ಆ್ಯನಿಮಲ್ಸ್ ಎಲ್ಲ ಪೋಚಿಂಗೋಸ್ಕರ ಆಚೆ ಬರ್ತಾ ಇರುತ್ತೆ. ಅದಕ್ಕೆ ಫುಡ್ ಬೇಕಾಗಿರುತ್ತೆ, ಅದು ಆಚೆ ಬರುತ್ತೆ. ಆ್ಯಂಡ್ ನಾನೆಲ್ಲ ವಿಟ್ನೆಸ್ ಮಾಡಿದೆ. ಲಯನ್ ಇರ್ಬೋದು, ಡಿಯರ್ಸ್ ಮತ್ತು ಬೇರ್, ಮತ್ತು ಎಲ್ಲ ಆಲ್ಮೋಸ್ಟ್ ಎಲಿಫೆಂಟ್ ಎಲ್ಲ, ದಟ್ ಲೆಪರ್ಡ್, ಚೀತಾ, ಎವ್ರಿಥಿಂಗ್. ಒಟ್ಟಿನಲ್ಲಿ ವೈವಿಧ್ಯಮಯವಾಗಿರುವಂತಹ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ನಲ್ಲಿ ಈಗ ಎಲ್ಲರಿಗೂ ಕೂಡ ಸಂತಸದ ಸುದ್ದಿ. ಹಾಗೆ ಎಲ್ಲ ಸಿಬ್ಬಂದಿಯು ಕೂಡ ಸಂತಸದಿಂದಿದ್ದಾರೆ. ಹೊಸ ಅತಿಥಿಯ ಆಗಮನದಿಂದ ಕೆಲವೇ ದಿನಗಳಲ್ಲಿ ಪ್ರವಾಸಿಗರ ವೀಕ್ಷಣೆಗೂ ಕೂಡ ಈ ಒಂದು ಪುಟ್ಟ ನೀರಾನೆ ಸಿಗಲಿದೆ. ಅಲ್ಲಿಯವರೆಗೂ ಎಲ್ಲರೂ ಕೂಡ ಕಾಯಲೇಬೇಕಾಗತ್ತೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.